ಯಾರ್ದಾರೆ ರೆಡಿ ಆಗ್ತಾರ ಮಡಗೇರ್ ಮಾತಾಡ್ತೀರಿ. ಚಂದ್ರಶೇಖರ್ ವಾಲೇಕರ್ ಅವರು ಈಗ ಇವತ್ತು ಈ ದುಡಿ ವರ್ಗಕ್ಕೆ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಇವತ್ತು ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ 4 ಸಂಹಿತೆಗಳನ್ನಾಗಿ ಮಾಡೋದ್ರ ಜೊತೆಯಲ್ಲಿ ಕಾರ್ಮಿಕರ ಹಕ್ಕುಗಳನ್ನೆಲ್ಲ ಕೇಂದ್ರ ಸರ್ಕಾರ ಈಗಾಗಲೇ ಆದೇಶವನ್ನು ಮಾಡಿದೆ. ಹಕ್ಕುಗಳನ್ನು ಕಸಿದುಕೊಳ್ಳಲಾಗಿದೆ. ಅದು ಹಿಂದೆ ಹೋಗುವವರೆಗೂ ಕೂಡ ನಮ್ಮ ಸಂಘಟನೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಏನು 4 ಸಂಹಿತೆಯನ್ನು ತಂದಿದ್ದೀರಿ, ಅವು ಕಾರ್ಮಿಕರ ಪರವಾಗಿಲ್ಲ, ವಿರೋಧವಾಗಿವೆ. ಅವುಗಳನ್ನು ತಕ್ಷಣ ವಾಪಸ್ ತೆಗೆದುಕೊಳ್ಳದೇ ಇದ್ದರೆ ನಿರಂತರವಾಗಿ ನಮ್ಮ CIT ಸಂಘಟನೆ ಹೋರಾಟ ಇರುತ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಇವತ್ತು ಏನು ಗುತ್ತಿಗೆ ಪದ್ಧತಿಯನ್ನು ತಂದಿದ್ದಾರೆ, ಗುತ್ತಿಗೆ ಪದ್ಧತಿಯನ್ನು ನಿಷೇಧ ಮಾಡಬೇಕು. ಆ ನಿಷೇಧ ಮಾಡೋದ್ರ ಜೊತೆಯಲ್ಲಿ ಕಾಯಮತಿ ಮಾಡಬೇಕು, ಕಾಯಮ ನೌಕರಿಗಳನ್ನು ತುಂಬಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಏನು ಕಾರ್ಮಿಕ ಕಾನೂನುಗಳು ಇವತ್ತು ರಾಜ್ಯ ಸರ್ಕಾರ ವಾಪಸ್ ಮಾಡಬೇಕು. ಕೇಂದ್ರ ಸರ್ಕಾರ ಏನು ಜಾರಿಗೊಳಿಸಿದೆ ಅದನ್ನು ತಿದ್ದುಪಡಿ ಮಾಡಿ ಕಾರ್ಮಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ. ಮತ್ತು ಈ ಒಂದು ಹೋರಾಟ 5-6 ವರ್ಷಗಳಿಂದ ಈಗಾಗಲೇ 2024ರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಹೋರಾಟಗಳಾಗಿವೆ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಅನೇಕ ಹೋರಾಟಗಳಾಗಿವೆ. ಅದರ ಮೂಲಕವಾಗಿ ಇವತ್ತು ಈ ಕನಿಷ್ಠ ಕೂಲಿಯನ್ನು ನಾವು ಮಾಡಲು ಸಾಧ್ಯ ಆಗಿದೆ. ಆದರೆ ಇನ್ನೂ 60% ಮಾಡಿದ್ದಾರೆ, ಇನ್ನೂ 40% ಹೆಚ್ಚು ಮಾಡಬೇಕಾಗಿತ್ತು, ಮಾಡಿಲ್ಲ. ಅದನ್ನು ಮಾಡಬೇಕು ಅನ್ನೋದ್ರ ಜೊತೆಯಲ್ಲಿ ಇವತ್ತು ಸರ್ಕಾರಕ್ಕೆ ನಾವು ತಿದ್ದುಪಡಿ ಮಾಡಿ ಆದೇಶ ಮಾಡಬೇಕು ಅಂತೇಳಿ ಈ ಸಂದರ್ಭ ಕನಿಷ್ಠ 36,000 ವೇತನ ನಿಗದಿಯಾಗಲೇಬೇಕು. ಕೇಂದ್ರ ಸರ್ಕಾರ ತಂದಿರುವ 4 ಕಾಯ್ದೆಗಳು ಹಿಂಪಡೆಯಲೇಬೇಕು. ಕೇಂದ್ರ ಸರ್ಕಾರ ತಂದಿರುವ 4 ಕಾಯ್ದೆಗಳನ್ನು ನಾವು ಒಪ್ಪೋದಿಲ್ಲ. ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್. ಕಾರ್ಮಿಕ ವಿರೋಧಿ ನೀತಿ ಅನುಸರಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಕಾರ್ಮಿಕ ವಿರೋಧಿ ನೀತಿ ಅನುಸರಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಇನ್ಕ್ಲಾಬ್ ಜಿಂದಾಬಾದ್, CITU ಜಿಂದಾಬಾದ್. ಇವತ್ತು ಕರ್ನಾಟಕ ರಾಜ್ಯಾದ್ಯಂತವಾಗಿ CITU ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶ ಏನು, ಇವತ್ತು ಯಾಕೆ ಕಾರ್ಮಿಕರು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತಂದರೆ ಕನಿಷ್ಠ ಕೂಲಿಗಾಗಿ ಹೋರಾಟ ಅಂತಕ್ಕಂಥ ಡಿಮ್ಯಾಂಡ್ ಇಟ್ಕೊಂಡು 36,000 ರೂಪಾಯಿ ಕನಿಷ್ಠ ಬೇಡಿಕೆ ಇದೆ ನಮ್ಮದು. ಮೊನ್ನೆ ತಾವೆಲ್ಲ ಕೆಲವು ಪ್ರಶ್ನೆ ಬರ್ಬೋದು. ಈಗಾಗಲೇ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕನಿಷ್ಠ ಕೂಲಿ ಮಾಡಿದಾರಲ್ಲ ಅಂತಂದು. ಆದರೆ ಅದು ಸಮರ್ಪಕವಾಗಿ ಆಗಿಲ್ಲ. ಸುಮಾರು 81 ಉದ್ಯಮಿಗಳನ್ನ ಮಾಡಿದ್ದಾರೆ, ಸೇರ್ಪಡೆಯಾಗಿದೆ. ಇನ್ನೂ ಲಕ್ಷಾಂತರ ಕಾರ್ಮಿಕರು, ಲಕ್ಷಾಂತರ ಮಹಿಳೆಯರು, ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿದ್ದಾರೆ. ಆಮೇಲೆ ಇದರಲ್ಲಿ ಗಾರ್ಮೆಂಟ್ ಜೊತೆಗೆ ಕೈ ಮಗದ ಕೆಲಸ ಮಾಡ್ತ ಕಾರ್ಮಿಕರಿದ್ದಾರೆ. ಅವರು ಕೂಡ ಕನಿಷ್ಠ ಕೂಲಿ ಕೊಡ್ಬೇಕಂತೇಳಿ 36,000 ರೂಪಾಯಿ ವೈಜ್ಞಾನಿಕ ಆಧಾರದಲ್ಲಿ ಒಂದು ಕುಟುಂಬ ನಡಿಬೇಕಾಯ್ತಂತಾರೆ. ಗಂಡ ಹೆಂಡತಿ ಮಕ್ಕಳು ಒಂದು ಕುಟುಂಬ ನಿರ್ವಹಣೆ ಮಾಡಬೇಕಾಯ್ತಂತಾರೆ. ಕನಿಷ್ಠ ಒಂದು 36,000 ರೂಪಾಯಿ ಬೇಡಿಕೆ ಇಟ್ಕೊಂಡು ಸೇಟ್ ಸ್ಟಡಿ ಮಾಡಿಟ್ಟಿದ್ದಾರೆ. ಯಾಕಂತಂದರೆ ಈ ಬೆಲೆ ಏರಿಕೆ ಸೂಚಕನುಗುಣವಾಗಿ 36,000 ಕೇಳ್ತಾ ಇದ್ದೀವಿ. ಯಾಕೆ ಇಂದಿನ ದಿನಮಾನಗಳಲ್ಲಿ ಬೆಲೆ ಏರಿಕೆ ಸಿಕ್ಕಾಪಟ್ಟೆ ಆಗಿದೆ. ಆ ಜೊತೆ ಮನೆ ಬಾಡಿಗೆ ಜಾಸ್ತಿ ಆಗಿದೆ, ಸಿಲಿಂಡರ್ಗಳು ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಜೀವನ ಅವಶ್ಯಕ ವಸ್ತುಗಳು ರೇಟ್ ಜಾಸ್ತಿ ಆಗ್ಯಾವ. ಆಮೇಲೆ ಶಿಕ್ಷಣ ವೆಚ್ಚ ಜಾಸ್ತಿ ಆಗ್ತದೆ, ಆರೋಗ್ಯ ವೆಚ್ಚ ಜಾಸ್ತಿ ಆಗ್ತದೆ. ಇಂಥ ದಿನಮಾನಗಳಲ್ಲಿ ಕನಿಷ್ಠ ಕೂಲಿ 36,000 ಕೇಳ್ತಾ ಇದ್ದೀವಿ. ಆದರೆ ಕನಿಷ್ಠ ಮಟ್ಟದ ಜೀವನ ಮಾಡಬೇಕಾದ್ರೆ ಗಂಡ ಹೆಂಡತಿ ಮಕ್ಕಳು ಜೀವನ ಮಾಡ್ಬೇಕಂತಾರೆ ಒಂದು 36,000 ರೂಪಾಯಿ ಸರ್ಕಾರ ಕೊಟ್ಟರೆ ಜೀವನ ಮಾಡೋಕ್ಕೆ ಸಾಧ್ಯತೆ ಐತಿ. ಇರದಪ್ಪ ಅದು ಜೀವನ ಕಷ್ಟದಾಯಕ ಪರಿಸ್ಥಿತಿ ಎದುರಿಸ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ವಿಷಯ ಇದ್ರ ಬಗ್ಗೆ
ದುಡಿಯುವ ಜನತೆ ಶ್ರಮಜೀವಿಗಳ ಪರವಾಗಿ ಒಂದು ಎಡಪಕ್ಷ ನೇತೃತ್ವದಲ್ಲಿ ಸೇಟ್ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಆಗ್ತಾ ಇದೆ. ಸುಮಾರು 2023ರಿಂದ ಸುಮಾರು 4 ವರ್ಷಗಳಿಂದ ಹೋರಾಟಗಳು ಕಂಟಿನ್ಯೂ ಹೋರಾಟ ಮಾಡಿದ್ವಿ. ಆ ಹೋರಾಟ ಪ್ರತಿಫಲವಾಗಿ ಮನ್ಮನೆ ಜಾಸ್ತಿ ಮಾಡಿದ್ದಾರೆ. ಆದ್ರೆ ಇನ್ನೂ ಕೂಡ ಜಾಸ್ತಿ ಮಾಡ್ಬೇಕಂತ ನಾವು ಕಾರ್ಮಿಕರ ಆಕ್ರೋಶ ದಿನದಿಂದ ಜನಕ್ಕೆ ಜಾಸ್ತಿ ಆಗ್ತಾ ಇದೆ. ಯಾಕೆ ದುಡಿಯುವ ಜನ ಶ್ರಮಜೀವಿ ಜನ ಸಂಪತ್ತು ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರು? ಇಡೀ ಸಂಪತ್ತನ್ನು ರಾಷ್ಟ್ರೀಯ ಸಂಪತ್ತು ಉತ್ಪಾದನೆ ಮಾಡ್ತಕ್ಕಂಥವ್ರು ಶ್ರಮಜೀವಿಗಳು. ಆ ಶ್ರಮಜೀವಿಗಳು ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಶ್ರಮಜೀವಿಗಳು ಕೊಂಡ್ಕೊಳ್ಳೋ ಶಕ್ತಿ ಅಂತ ಕಡಿಮೆ ಆಗ್ತಾ ಇದೆ. ಜನ ಕೊಂಡ್ಕೊಳ್ಬೇಕಂತಂದ್ರೆ ಅವ್ರು ಸಂಬಳ ಕೊಡಬೇಕು. ಇಲ್ಲಿಗೆ ಆರ್ಥಿಕ ಅಭಿವೃದ್ಧಿ ಆಗಲ್ಲ. ದೇಶದ ಆರ್ಥಿಕ ಅಭಿವೃದ್ಧಿ ಆಗ್ಬೇಕಂತಂದ್ರೆ ದುಡಿಯುವ ಜನತೆಗೆ ಶ್ರಮಜೀವಿಗಳಿಗೆ ಅವಾಗ ನೆಮ್ಮದಿ ಜೀವನ ಮಾಡೋಕೆ ಕನಿಷ್ಠ ಕೂಲಿ ಕೊಟ್ಟಾಗ ಮಾತ್ರ ಆ ದೇಶದ ಒಂದು ಆರ್ಥಿಕ ವ್ಯವಸ್ಥೆ ಅಂತಂದ್ರೆ ಸಮತೋಲನದಲ್ಲಿ ಬರೋಕ್ಕೆ ಸಾಧ್ಯತೆ ಐತಿ. ಇರದೇ ಇದ್ರೆ ಜನತೆಯಲ್ಲಿ ಅಸಮಾಧಾನ ಆಕ್ರೋಶ ಗಮನಗೊಂಡು ಜನತೆಯಲ್ಲಿ ಬೇರೆ ಬೇರೆ ಚಟುವಟಿಕೆ ಆಕ್ರಮಣ ಚಟುವಟಿಕೆ ಅರಾಜಕತೆ ವ್ಯವಸ್ಥೆ ನಿರ್ಮಾಣ ಆಗತಕ್ಕಂಥ ಪರಿಸ್ಥಿತಿ ಬರುತ್ತೆ. ಈ ಇರ್ತಕ್ಕಂಥ ಆಳುವ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ದುಡಿಯೋ ಜನರಿಗೆ ಕನಿಷ್ಠ ಕೂಲಿ ಕೊಡಬೇಕು. ಆ ನೆಮ್ಮದಿ ಬದುಕು ಸಿಗಬೇಕಂತಕ್ಕಂಥದ್ದು ಈ ಒಂದು ನಮ್ಮ ಬೇಡಿಕೆ ಅದ. ಇದು ಈ ಒಂದು ಬೇಡಿಕೆ ಇಡೀ ರಾಜ್ಯದಲ್ಲಿ ಎಲ್ಲ ಲಕ್ಷ ಗಂಟೆ ಕಾರ್ಮಿಕರು ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಬಿಜಾಪುರಲ್ಲಾಗಿದೆ, ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕದಲ್ಲಿ ಈಗ ಪಂಚಾಯತ್ ನೌಕರರು ಎಲ್ಲ ಒಟ್ಟಿಗೆ ಶ್ರಮಜೀವಿಗಳು ಹೋರಾಟ ಮಾಡ್ತಾ ಇದ್ವಿ. ಈ ಜೊತೆಗೆ ಅಂತಂದ್ರೆ ನಾವು ಇತ್ತೀಚೆಗೆ ನೋಡ್ತಾ ಇದ್ವಿ SIR ಅಂತ ನೀತಿ ನೋಡ್ತಾ ಇದ್ವಿ. SIR ಕೂಡ ಈ ಸಂದರ್ಭ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಯಾಕಂದ್ರೆ ಶ್ರಮಜೀವಿಗಳಿಗೆ ಹೋರಾಟ ಮಾಡಿದ್ರೆ ಅವರಿಗೆ ಮತದಾನ ಹಕ್ಕನ್ನು ಕಸ್ಕೊಳ್ತಕ್ಕಂಥ ನೀತಿ ಅದರ SIR ಅದು ಸಮಗ್ರ ಪರಿಶೀಲನೆ ಅಂತಕ್ಕಂಥ ಕಾಯ್ದೆ ತಗೊಂಡ್ಬಂದು ಇಡೀಯಾಗಿ ಸುಮಾರು 13 ಜಿಲ್ಲೆಗಳಲ್ಲಿ ಆಗಿದೆ, 13 ರಾಜ್ಯಗಳಲ್ಲಿ ಆಗಿದೆ. ಅದನ್ನೇ ಕೂಡ ನೀತಿ ಕರ್ನಾಟಕದಲ್ಲಿ ಕೂಡ ಜಾರಿ ಆದರೆ ಈ ಮತದಾನ ಹಕ್ಕನ್ನು ಕೂಡ ಕಸ್ಕೊಳ್ತಕ್ಕಂಥ ಪರಿಸ್ಥಿತಿ ಅದ. SIR ವಿರುದ್ಧ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅಂತಂದ್ರೆ ಕಾರ್ಮಿಕ ನೀತಿ ಸಂಹಿತೆ 4 ಕಾರ್ಮಿಕ ಸಂಹಿತೆ ವಿರುದ್ಧ ಈಗಾಗಲೇ 12ನೇ ತಾರೀಕು ಇಡೀ ರಾಷ್ಟ್ರಾದ್ಯಂತ ಹೋರಾಟ ಮಾಡಿದ್ವಿ. ಇನ್ನೂ ಕೂಡ ಈ ಹೋರಾಟ ನಿರಂತರವಾಗಿರುತ್ತೆ. ಈ ಕಾರ್ಮಿಕ ನೀತಿ ಸಂಹಿತೆ ತರೋದ್ರ ಮುಖಾಂತರ ಜನತಾ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನ ಮೊಟಕುಗೊಳಿಸ್ತಾ ಇದ್ದಾರೆ. ಯಾವ ಕಾರ್ಮಿಕ ನೀತಿ ಸಂಹಿತೆ ಅಂದ್ರೆ ಏನು? ಈ ನೀತಿ ಸಂಹಿತೆ ಸುಮಾರು 29 ಕಾಯ್ದೆ ತಿದ್ದುಪಡಿ ಮಾಡಿ ಕಾರ್ಮಿಕ 4 ಭಾಗಗಳನ್ನು ಮಾಡಿ ಜನರನ್ನು ಹೊಡಿತಕ್ಕಂಥ ಪರಿಸ್ಥಿತಿ. ಅಂದರೆ ಜನರು ಶ್ರಮಿಸಿಗಳು ಪ್ರತಿಭಟನೆ ಮಾಡಬಾರ್ದು, ಚಳವಳಿ ಮಾಡಬಾರ್ದು, ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನ ಮೊಟಕುಗೊಳಿಸ್ತಕ್ಕಂಥ ನೀತಿ ತರ್ತಾರೆ. ಆ 4 ನೀತಿ ಸಂಹಿತೆ ಉಗ್ರವಾಗಿ ನಾವು ಖಂಡಿಸ್ತೇವೆ. ಅದು ಕೂಡಲೇ ನೂತನ ಸರ್ಕಾರ ಈಗೇನು DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಅವರು ಕೂಡ ಇದ್ರ ಬಗ್ಗೆ ಹಿನ್ನೆಲೆಯಲ್ಲಿ ಆ ಒಂದು 4 ಕಾರ್ಮಿಕ ನೀತಿ ಸಂಹಿತೆ ಜಾರಿ ತರಬಾರ್ದು. ಈಗ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ, ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ತಯಾರಿ ಮಾಡ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ. ಅವರು ಜನಪರವಾಗಿ DK ಶಿವಕುಮಾರ್ ಜನಪರವಾಗಿ ನೀತಿಯನ್ನು ತಗೊಳ್ಬೇಕು. ಜನಪರವಾಗಿ 4 ನೀತಿ ಸಂಹಿತೆಗಳನ್ನ ರದ್ದುಗೊಳಿಸಿ ನಾವು ತರಲ್ಲ ಅಂತಕ್ಕಂಥ ಓಪನ್ ಸ್ಟೇಟ್ಮೆಂಟ್ ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿ ಮುಂದೆ ಆಗ್ತಕ್ಕಂಥ ಮುಖ್ಯಮಂತ್ರಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಆ ಕಾರ್ಮಿಕ ನೀತಿ ಸಂಹಿತೆ ರದ್ದುಗೊಳಿಸಬೇಕು. ಇದ್ರ ಜೊತೆಗೆ ಅಂತಾರೆ ಇತ್ತೀಚೆಗೆ ಅಂತಾರೆ ಕೇರಳದಲ್ಲಿ ಆಗ್ತಕ್ಕಂಥ CM ವಿಜಯನ್ ಅವ್ರು ಮೊನ್ನೆ ಪತ್ರಿಕೆ ನೋಡಿರ್ಬೋದು. ಅಧಿಕಾರದಿಂದ ಹಿಡಿದ್ರೆ ಇಡೀ ದಾಳಿ ಮಾಡಿದ್ರು. ಇಡೀ ದಾಳಿ ಮಾಡೋ ಮುಖಾಂತರ ನಾವು ಇಡೀ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇಡೀ ಒಂದು ಸಮಾಜವಾದಿ ಅಂತ ಮುಖಂಡ ಒಬ್ಬ ಕಾರ್ಮಿಕ ಪರವಾಗಿ, ಶ್ರಮಜೀವಿ ಪರವಾಗಿ, ದುಡಿಯುವರ್ಗ ಪರವಾಗಿ ಒಬ್ಬ ಮುಖ್ಯಮಂತ್ರಿ ಆಡಳಿತ ಮಾಡ್ತಾರೆ. ಆ ಕೋರ್ಟಲ್ಲಿ ಕೂಡ ನಿರ್ದೋಷ ಅಂತ ಬಂದದ. ಆದ್ರೂ ಕೂಡ ಇಡೀ ದಾಳಿ ಮಾಡಿ ಅವರಂತ ಇಡೀ ರಾಜಕೀಯ ಒತ್ತಡ ತರ್ತಾ ಇದ್ದಾರೆ. ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ, BJP ಸರ್ಕಾರ ಈ ಒಂದು ಹೋರಾಟಗಾರನ ಮನುಷ್ಯಕ್ಕೆ ಈ ತರ ಇಡೀ ದಾಳಿಯನ್ನು ತರ್ತಾರೆ. ಈ ಸಂದರ್ಭದಲ್ಲಿ ನಾವು ಬಿಜಾಪುರ ಜಿಲ್ಲಾ ಸಮಿತಿ ಕೂಡ ನಾವು ಇದನ್ನು ಖಂಡನೆ ಮಾಡ್ತೇವೆ. ಆ ಒಂದು ರೀತಿ ಇಡೀ ದಾಳಿ ತರಬಾರ್ದಂತಕ್ಕಂಥದ್ದು ಕೂಡ ಅಂತ ಒಂದು ತಡೆಗಟ್ಟಬೇಕಂತಕ್ಕಂಥದ್ದು. ಆಮೇಲೆ ನಮ್ಮ ಮೂಲಭೂತವಾಗಿ ನಮ್ಮ ಈ ಡಿಮ್ಯಾಂಡ್ ಅದಲ್ಲ. ಈ ನಮ್ಮ 36,000 ಗರಿಷ್ಠ ಕೂಲಿ ಅಂತಾರೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಗಮನಹರಿಸಿಕೊಂಡು 36,000 ರೂಪಾಯಿ ನಾವು ನಿಗದಿ ಮಾಡಬೇಕು. ಎಲ್ಲ ಶ್ರಮಜೀವಿ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲ ಶ್ರಮಜೀವಿಗಳ ಪರವಾಗಿ, ದುಡಿಯುವ ಜನ ಪರವಾಗಿ ನೀತಿ ಬದಲಾವಣೆ ಮಾಡಬೇಕು. ಅವ್ರ ಶಿಕ್ಷಣ ಅವರನ್ನು ಶ್ರಮಜೀವಿ ನೀತಿಯನ್ನು ಬದಲಾವಣೆ ಮಾಡಿ ದುಡಿಯುವ ವರ್ಗದ ಪರವಾಗಿ ನಿಲ್ಲಬೇಕಂತ ಈ ಸಂದರ್ಭದಲ್ಲಿ ನಾನು ಇಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸುರೇಶ್ ಜಿಮ್ಮಿ ಅಂತೇಳಿ CIT ಜಿಲ್ಲಾ ಸದಸ್ಯ. ಸಾಹೇಬರು ಬಂದಿದ್ದಾರೆ. ಈ ಹೋರಾಟದ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈಗಾಗಲೇ ಈ ಒಂದು ಮನವಿಯನ್ನ ಸಾಹೇಬರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸಿ ಹೇಳ್ತಾ ಇದ್ದೇವೆ. ಸನ್ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ನೀಡುತ್ತಿರುವ ಮನವಿ ಪತ್ರ ಏನೆಂದರೆ, ಕಳೆದ 4 ವರ್ಷಗಳಿಂದ ನೆನಗುದಿಗೆ ಬಿದ್ದಿರುವ ಕನಿಷ್ಠ ವೇತನದ ಅಂತಿಮ